ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಖಂಡಿತ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಈವ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಆಯುಧ ಪೂಜೆ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ. ನಾನು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವ್ರ ಪಾತ್ರೆ ಎಲ್ಲಾನು ತೆಗ್ದಿ ಒಂದ್ ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ನಾಳೆ ಆಯುಧ ಪೂಜೆ ಇರೋದ್ರಿಂದ ಇದನ್ನೆಲ್ಲ ನಾನು ಇವತ್ತೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ. ಇವಾಗಂತಲ್ಲ, ನಾನು ಯಾವಾಗ್ಲೂ ವೀಕ್ ಡೇಸ್ ಅಲ್ಲೂ ಅಷ್ಟೇನೆ. ನಾನು ಶುಕ್ರವಾರ ಪೂಜೆ ಮಾಡ್ತೀನಿ ಅಂತಂದ್ರೆ ಗುರುವಾರನೇ ಫ್ರೆಶ್ ಅಪ್ ಆಗಿ ಒಂದ್ಸಲ ಪೂಜೆ ಎಲ್ಲಾನು ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೈಟೇನೆ ಎಲ್ಲಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಇವಾಗ್ಲೂ ಅದೇ ತರ ಮಾಡ್ತಾ ಇರೋಂಥದ್ದು. ಇನ್ನ ಎಲೆನೂ ಕೂಡ ನೋಡಿ ಎಷ್ಟು ಫ್ರೆಶ್ ಆಗಿತ್ತು, ಅದನ್ನೇ ತೋರಿಸ್ತಾ ಇದ್ದೆ ನಿಮ್ಗೂ ಕೂಡ. ನಾನು ಅದ್ರ ಎಲೆ ಇಟ್ಟು ಒಂದ್ ವಾರ ಮೇಲಾಗಿತ್ತು, ಇನ್ನೂ ಹಾಗೇನೆ ಇತ್ತು. ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ ಮಾಡ್ಕೊಂಡೆ. ಇನ್ನ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ, ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಅರ್ಶಿನ ಕುಂಕುಮ ಎಲ್ಲಾನು ಇಟ್ಟು ಈ ತರ ಇವಾಗ ನಾನು ರೆಡಿ ಮಾಡಿದ್ದೀನಿ. ಇನ್ನ ಇವಾಗ ಹೂವನು ಕೂಡ ತಗೊಂಡ್ ಬಂದಿದ್ದೆ ಬರ್ತಾ. ಸ್ವಲ್ಪ ಮಲ್ಲಿಗೆ ಹೂವನ ತಗೊಂಡ್ ಬಂದಿದ್ದೆ, ಅಂದ್ರೆ ಒಂದು 30 ರೂಪಾಯಿಗೆ ಆಗಷ್ಟು ತಗೊಂಡ್ ಬಂದಿದ್ದೆ. ಮಾಮೂಲಿಯಾಗಿ ದೇವ್ರಿಗೆ ಸಾಮಂತಿಗೆ ಹೂವು ಅದನ್ನೆಲ್ಲಾನು ತಗೊಂಡ್ ಬಂದಿದ್ದೀನಿ. ಇನ್ನು ಎಕ್ಸ್ಟ್ರಾ ಇದು ಕಳ್ಸಿಕೆಲ್ಲ ಆಗುತ್ತೆ, ಹಾಗೇನೆ ನನಗೂ ಮುಡ್ಕೊಳ್ಳಿಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಡಿ ಹೂವನ್ನ ತಗೊಂಡ್ ಬಂದು ಇವಾಗ ಮನೇಲಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ. ತುಂಬಾ ದಿನಗಳಾಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಆಗಿತ್ತೇನೋ ನಾನು ಹೂವು ಎಲ್ಲ ಕಟ್ಟಿ. ಯಾಕೋ ಇವಾಗ ಕಟ್ಟಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಬಿಡಿ ಹೂವನ್ನ ತಗೊಂಡ್ ಬಂದು ಕಟ್ತಾ ಇರೋಂಥದ್ದು. ನನ್ಗಂತೂ ಹೂವು ಎಲ್ಲ ಕಟ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಸ್ವಲ್ಪ ಇವಾಗ ಒಂದು 2-3 ಇಯರ್ಸ್ ಆಯ್ತಲ್ವಾ, ಸ್ವಲ್ಪ ಅಭ್ಯಾಸನೂ ಕೂಡ ತಪ್ಪಿದೆ. ಹಾಗಾಗಿ ಹೇಗಾಗುತ್ತೋ ಹಾಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಎಲ್ರು ಹೇಗ್ ಹೂವು ಕಟ್ತಾರೋ ಹಾಗೇನೆ ನಾನು ಕಟ್ತಾ ಇದ್ದೀನಿ. ಇನ್ನ ಆಲ್ಮೋಸ್ಟ್ ಇನ್ನೇನ್ ಮುಗಿತಾ ಬಂತು. ಈ ಹೂವು ನನ್ಗೆ ಬಂದು ಒಂದು 2 ಮೊಳ ಅಷ್ಟು ಸಿಕ್ತು. ಒಂದು 30 ರೂಪಾಯಿಗೆ ತಗೊಂಡಿದ್ದು 2 ಮೊಳ ಅಷ್ಟು ಹೂವು ಸಿಕ್ತು ನೋಡಿ. ಇವಾಗ ಕಟ್ಟಿರೋ ಹೂವು ಅವರು ಮಾರೋರು ಬಂದು 50 ರೂಪಾಯಿ ಹೇಳ್ತಾ ಇದ್ರು. ನಾನು ಬಿಡಿ ಹೂವನ್ನೇ ತಗೊಂಡದ್ 2 ಮೊಳ ಅಷ್ಟು ಸಿಕ್ತು. ಇನ್ನ ಇದು ಹೂವು ಕಟ್ಟಿದ್ದು ಕೂಡ ಆಯ್ತು. ಇನ್ನ ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬೆಳಗಿನ ಜಾವ 5 ಗಂಟೆಗೆನೆ ಎದ್ದು ಬಾಗ್ಲೆಲ್ಲಾನು ಕ್ಲೀನ್ ಮಾಡಿ ತೊಳ್ದು ರಂಗೋಲಿ ಎಲ್ಲಾನು ಹಾಕಿದ್ದೀನಿ. ಇವತ್ತು ದಸರಾ ಅಲ್ವಾ, ಹಾಗಾಗಿ ಪೂಜೆ ಬೆಳಗ್ಗೆನೆ ಮಾಡೋಣ ಅಂತ ಹೇಳಿ ನಾನು ಆಲ್ಮೋಸ್ಟ್ ಬೆಳಗ್ಗೆನೆ ಪೂಜೆ ಮಾಡ್ಬಿಡ್ತೀನಿ. ಯಾಕಂದ್ರೆ ಆಮೇಲೆ ನನಗೆ ಸ್ವಲ್ಪ ಬೇರೆ ಕೆಲಸ ಮಾಡ್ಲಿಕ್ಕೆಲ್ಲ ಟೈಮ್ ಸಿಗುತ್ತೆ ಅಂತ ಹೇಳಿ. ಎಲ್ರಿಗೂ once again ಹ್ಯಾಪಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಗೂ ನಿಮ್ ಕುಟುಂಬದವ್ರಿಗೆ ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ, ಹಾಗೇನೆ ನಮ್ಗೂನು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನ ನಮ್ಮ ಮನೆಯವರು ಎದ್ದು ಬಂದು ಟೀ ಇಡ್ತಾ ಇದ್ರು. ಇನ್ನು ನನ್ನ ಮಗ ನೋಡಿ ಇನ್ನು ಎದ್ದಿಲ್ಲ, ಮಲಗಿದ್ದ. ನಾನೇನ್ ಎಬ್ಸಕ್ ಹೋಗ್ಲಿಲ್ಲ. ಸರಿ, ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಎಬ್ಸೋಣ ಅಂತ ಹೇಳಿ ನಾನು ಈಗ ಫ್ರೆಶ್ ಅಪ್ ಆಗಿ ಬಂದೆ. ಗುಡ್ ಮಾರ್ನಿಂಗ್ ನಿಯಲು, ಹ್ಯಾಪಿ ದಸರಾ ಬೈಲ್. ಓ, ಇನ್ನೂ ನಿದ್ದೆಗಣ್ಣೆದ್ಕೆ ಬೋಯ್ಲಿ. ಬಾ, ಗೀಸರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡ್ಕತೀಯಾ? ಹಾಂ, ಹೋಗ್ಬಿಡ್ತು. ಸೊಳ್ಳೆ ಸ್ಪ್ರೇ ಹೊಡಿತಾವ್ರೆ ಅಲ್ಲಿ ರೋಡಲ್ಲಿ. ಹಿಂಗೆ ಇಟ್ಕೊಂಡು ಗನ್ನಿಗೆ ಅವ್ನು ಬಾರ ಆಟ ಅವ್ರ ತೊಯ್ತಾನೆ ಅವರೇ. ಖರ್ಚಾಗಿರಲ್ಲ ನಿಮ್ಮ ರೋಡಿಂದ ಅಲ್ಲಿ ಡೆಡ್ ಗಂಟವರು. ಅವನು ಆಟೋದಲ್ಲಿ ಇದನ್ನೇ ಲಗೇಜ್ ಇಟ್ಟು ಅವನಿಗೆ ನಿಂತ್ಕೊಂಡು ನಿಂತು ಫೋನ್ ಮಾತಾಡ್ಕಣಿ ಅಂತಾನೆ. ಅವ್ನು ಮೂರರ ತೊಯ್ತಾನೆ ಅವ್ರಿಗೆ. ಕಾಂತಾರ ಮೂವಿ ಮೊನ್ನೆ ರಿಲೀಸ್ ಆಗಿರೋದು. ಒಂದು ಟಿಕೆಟ್ ಜಾಸ್ತಿ 150 ಫಿಲಮ್ ಅಲ್ಲಿ. ಚೆಕ್ ಮಾಡಿ ಮಾಡಬಾವ ಚಿಕ್ಕ ಬಿಟ್ಕೊಣ. ನೀನು ಹೋಗಕ್ಕೆ ರೆಡಿ ಇದೆಯಾ? 2 ಅಂದ್ರೆ 2 ಹಾಕೋದು. ಇನ್ನ ಇವಾಗ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಹಾಗೇನೆ ಕಾಂತಾರ ಮೂವಿನೂ ರಿಲೀಸ್ ಆಗಿತ್ತಲ್ವಾ, ಅದಕ್ಕೂ ಹೋಗ್ ಬರೋಣ ಅಂತೇಳಿ ಮಾತಾಡ್ತಾ ಇದ್ವಿ. ಇನ್ನೇನು ಸದ್ಯಕ್ಕೆ ಹೋಗಕ್ಕೆ ಹೋಗ್ಲಿಲ್ಲ. ಮಾತಾಡಿದ್ದುಂಟು, ಬಟ್ ಹೋಗಕ್ಕೆ ಹೋಗ್ಲಿಲ್ಲ. ನಮ್ಮ ಮನೆಯವ್ರು ಕಾಂತಾರ ಮೂವಿ ತುಂಬಾ ಚೆನ್ನಾಗಿದೆ, ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಇದಾದ್ಮೇಲೆ ನಾನು ಇವಾಗ ಕಿಚನ್ಗೆ ಬಂದು ಸ್ವಲ್ಪ ಗ್ಯಾಸ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೆ ಕ್ಲೀನ್ ಮಾಡಿದ್ದೆ, ಈಗ ಮತ್ತೊಂದ್ಸಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಟೀ ಎಲ್ಲ ಇಟ್ಟಿದ್ರಲ್ಲ, ಹಾಗಾಗಿ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ಪೂಜೆ ಎಲ್ಲ ಮಾಡ್ಲಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಂದೆ ಮೊನ್ನೆ ಸೇವಿಂಗ್ಸ್ ಮಾಡು ನೀನು ಎಲ್ಲ ಖರ್ಚು ಮಾಡ್ಬೇಡ, ಮುಂದಕ್ಕೆ ಏನಾದ್ರು ತಾಳವೆ ಅಂದಿದ್ಕೆ ಸರಿಯಮ್ಮ ಅಂದ್ಬಿಟ್ಟು ತಗೊಂಡು ಇಟ್ಕತಾವ್ರೆ. ಮೊನ್ನೆಯಿಂದ 1 ರೂಪಾಯಿ ಖರ್ಚು ಮಾಡಿಲ್ಲ ಅದ್ರಲ್ಲಿ. ಅದಕ್ಕೆ ಚಿಕ್ಕದು ಉಂಡಿ ಬೇಕಂತೆ. ಅಮ್ಮ ನಂಗೆ ಒಂದು ಚಿಕ್ಕ ಉಂಡಿ ಕೊಡ್ಸು, ಅದ್ರಲ್ಲಿ ಹಾಕ್ತೀನಿ ಅಂತೆ. ಅಯ್ಯೋ, ನೀ ಅಲ್ಲಿ ಅನ್ಕೊಂಡೆ ನಾನು. ಅವ್ನು ಡೈಲಿ 10 ರೂಪಾಯಿ 20 ರೂಪಾಯಿ ಕೊಟ್ರೆ ಅವ್ನು ಆ ಉಂಡಿಗೆ ಹಾಕಿಡ್ತಾನೆ.
ಕೇಳಿ ಕೊಡ್ತದ ನಿಧಾನಕ್ಕೆ. ಸಾಯಂಕಾಲ ಡ್ಯೂಟಿಯಿಂದ ಬಂದ ಕೊಡಪ್ಪ ಅನ್ನು. ಕೊಡ್ತು ಸುಮ್ಮನೆ ಕೊಡು ಅಂತ ಹೇಳಿದೆಲ್ಲ ಕೊಡ್ತು ಸಾಯಂಕಾಲ ಬಂದು. ಇನ್ನು ನನ್ನ ಮಗ ಸೇವಿಂಗ್ಸ್ ಮಾಡೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಅವನಿಗೆ ತುಂಬ ಇಂಟ್ರೆಸ್ಟ್ ಬಂದಿದೆ, ಹಾಗಾಗಿ ನಾನು ಮಾಡಲಿ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಇನ್ನು ಇವಾಗ ಗ್ಯಾಸ್ಗೆ ಮಾಮೂಲಿಯಾಗಿ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ಯಾವಾಗಲೂ ಆಯುಧ ಪೂಜೆಯಲ್ಲೆಲ್ಲ ಟೈಮಲ್ಲಿ ನಾನು ಗ್ಯಾಸ್ಗೆಲ್ಲ ಈ ಥರ ಎಲ್ಲ ಪೂಜೆ ಮಾಡ್ತೀನಿ. ಏನೋ ಒಂಥರ ಚೆನ್ನಾಗಿರುತ್ತೆ, ಮತ್ತು ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರಲ್ಲ, ಹಾಗಾಗಿ ಮಾಡೋ ಅಂಥದ್ದು. ಈ ಸಲ ನಾವು ದಸರಾ ಹಬ್ಬಕ್ಕೆ ಮಾಮೂಲಿಯಾಗಿ ಪೂಜೆ ಎಲ್ಲನೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಗಾಡಿ ಪೂಜೆ ಎಲ್ಲಾನು ದೀಪಾವಳಿ ಟೈಮಲ್ಲೇ ಮಾಡೋಣ ಒಟ್ಟಿಗೆನೆ ಅಂತ ಹೇಳಿ ಇನ್ನ ಈ ವರ್ಷ ಏನು ಮಾಡ್ಲಿಲ್ಲ. ನೋಡ್ಬೇಕು ದೀಪಾವಳಿಗೆ ಹೇಗಾಗುತ್ತೋ ಆಗ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನ ಗ್ಯಾಸ್ಗೆ ರಂಗೋಲಿ ಎಲ್ಲ ಬಿಟ್ಟು ಇದಕ್ಕೆ ಅರಿಶಿನ ಕುಂಕುಮ ಇನ್ನ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗ ಬಂದು ನೋಡ್ತಾ ಇದ್ದ, ಏನ್ ಮಾಡ್ತಾ ಇದೀಯಮ್ಮ ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ದೆ. ಅವ್ನಿಗೆ ಹೇಳ್ಕೊಡ್ತಾ ಇದ್ದೆ, ಈ ತರ ಪೂಜೆ ಮಾಡ್ಬೇಕಾದ್ರೆ ಈ ತರ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ಆಯುಧ ಪೂಜೆ ಎಲ್ಲ ಹಬ್ಬದಲ್ಲಿ. ಆಯುಧ ಪೂಜೆ ಹಬ್ಬದ ವಿಶೇಷಗಳನ್ನೆಲ್ಲ ನಾನು ಅವ್ನಿಗೆ ಹೇಳ್ಕೊಡ್ತಾ ಇದ್ದೆ. ಸ್ವಲ್ಪ ನಾವು ಸಾಂಗ್ ಎಲ್ಲ ಹಾಕಿದ್ವಿ ದೇವ್ರದ್ದು, ಅದು ಡಿಸ್ಟರ್ಬೆನ್ಸ್ ಇದ್ದಿದ್ರಿಂದ ನಾನು ಆ್ಯಡ್ ಮಾಡಲಿಲ್ಲ. ಇನ್ನು ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೆ, ಆಯುಧ ಪೂಜೆ ಅಂದ್ರೆ ಏನು, ಹೇಗ್ ಮಾಡ್ತೀವಿ, ಇದು ಯಾವ ಹಬ್ಬ ಎಲ್ಲಾನು ಅವ್ನಿಗೆ ತಿಳಿಸ್ಕೊಡ್ತಾ ಇದ್ದೆ. ಅವ್ನಿಗೆ ಇದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್, ಕೇಳ್ತಾನೆ ಅಮ್ಮ ಹಿಂಗಲ್ಲ ಹಿಂಗೆ ಇದೇನು ಅದೇನು ಅಂತ ಹೇಳಿ. ನಾವು ಹೇಳ್ಕೊಟ್ರೆ ಅವ್ನಿಗೆ ಅರ್ಥ ಆಗುತ್ತಲ್ಲ, ಇನ್ನು ಹಾಗಾಗಿ ನಾನು ಅವ್ನಿಗೆ ಹೇಳ್ಕೊಡ್ತಾ ಇದ್ದೆ. ಹಂಗೇನೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಅವನ ಜೊತೆ ಮಾತಾಡ್ಕೊಂಡು ಈ ಹಬ್ಬದ ವಿಶೇಷತೆಗಳೆಲ್ಲ ತಿಳಿಸ್ಕೊಡ್ತಾ ಇದ್ದೆ ಅವನಿಗೂ. ಇನ್ನು ಇದಾದ್ಮೇಲೆ ನಾನು ಮಾಮೂಲಿಯಾಗಿ ಗ್ಯಾಸ್ಗೆ ಮೊದ್ಲಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗನೂ ಕೂಡ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಅವನಿಗೂ ಕೂಡ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಬೇಕು. ಕೆಲಸ ಎಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ, ನಾನು ಅಡುಗೆ ಕೆಲಸ ಮಾಡಿಕೊಂಡು ಪೂಜೆ ಕೆಲಸ ಎಲ್ಲ ಮಾಡಬೇಕಲ್ಲ. ಇನ್ನು ಇದಾದ್ಮೇಲೆ ನಾನು ಡ್ಯೂಟಿಗೂ ಹೋಗ್ಬೇಕು, ಇವತ್ತು ರಜೆ ತಗೊಂಡಿಲ್ಲ ಡ್ಯೂಟಿಗೆ, ಹಾಗಾಗಿ ಈ ಕೆಲಸ ಎಲ್ಲಾನು ನಾನು ಮಾಡ್ಕೊಳ್ತೀನಿ, ಅವರು ಆ ಕೆಲಸ ಎಲ್ಲಾನು ಮಾಡ್ತಾರೆ. ಇನ್ನು ಗ್ಯಾಸ್ಗೆಲ್ಲ ಮಾಮೂಲಿಯಾಗಿ ಪೂಜೆ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಬೆಳಿಗ್ಗೆನೆ ಎದ್ದು ಪೂಜೆ ಮಾಡಿ ನೋಡಿ, ಅವತ್ತು ಮನೇಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಏನೋ ಒಂಥರ ಎಷ್ಟು ಚೆನ್ನಾಗಿರುತ್ತೆ, ತಂಪಾದ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಒಂದು 5 ಗಂಟೆ ಸಮಯದಲ್ಲಿ ಪೂಜೆನ ಮುಗಿಸ್ಕೊಳ್ಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಆ ವಿಡಿಯೋನು ಕೂಡ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಇವಾಗ ನಾನು ದೇವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ರೆಸಿಪಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇದು ಸಿಂಪಲ್ ರೆಸಿಪಿ. ನಾವು ಪಾಯಸನೆಲ್ಲ ಹೇಗೆ ಮಾಡ್ತೀವಿ ಅಥವಾ ಪೊಂಗಲೆಲ್ಲ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡೋದು. ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನು ಒಂದು ಅರ್ಧ ಲೀಟರ್ ಹಾಲನ್ನ ತಗೊಂಡಿದ್ದೀನಿ. ಈ ಕ್ವಾಂಟಿಟಿಗೆ ಅರ್ಧ ಲೀಟರ್ ಹಾಲು ಸಾಕಾಗುತ್ತೆ. ಇದಕ್ಕೆ ಒಂದು ಕೇಸರಿ ದಳ ಒಂದು 7ರಿಂದ 8 ಅಷ್ಟು ಹಾಕೊಂಡಿದ್ದೀನಿ ಕಲರಿಗೋಸ್ಕರ. ಕೇಸರಿನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ನಿಮ್ಗೆ ಬೇಡ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು. ಈಗ ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ, ಒಂದು ಚಿಕ್ಕ ಕಪ್ ಆಗೋಷ್ಟು ಕೆಂಪು ನುಚ್ಚಕ್ಕಿ ಬರುತ್ತೆ, ಅದನ್ನ ತಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಅಂತಾನೆ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಅದೇ ಕಪ್ಪಲ್ಲಿ ಬಾಸ್ಮತಿ ರೈಸು, ಇದನ್ನು ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ಇನ್ನು ಮಾಮೂಲಿಯಾಗಿ ಡ್ರೈ ಫ್ರೂಟ್ಸು, ಏಲಕ್ಕಿ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನು ಬೇಕು ಡ್ರೈ ಫ್ರೂಟ್ಸ್ ಅದನ್ನ ಎಷ್ಟು ಬೇಕೋ ಅಷ್ಟನ್ನ ಹೆಚ್ಚು ಕಡಿಮೆ ಮಾಡ್ಕೊಬೋದು. ನಾನು ನನ್ಗೆ ಏನು ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇದೆ ಅದನ್ನ ನಾನು ಬಳಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಮಾಮೂಲಿಯಾಗಿ ಅಕ್ಕಿನ ತಗೊಂಡಿದ್ವಲ್ಲ, ಈ ಅಕ್ಕಿ ಎಲ್ಲಾನು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ಇದು ಕಲರ್ ಬಿಡುತ್ತೆ, ಕೆಂಪು ನುಚ್ಚಕ್ಕಿ ಇರುತ್ತಲ್ವ, ಹಾಗಾಗಿ ಈ ರೆಸಿಪಿನ ನೀವು ಈ ಥರ ರೈಸ್ನ ಬಳಸ್ಕೊಂಡು ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ರುಚಿಯಾಗಿ ಸೂಪರ್ ಆಗಿ ಬರುತ್ತೆ ಟೇಸ್ಟು. ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ತಾ ಇರೋಂಥದ್ದು. ಇನ್ನು ನಾನು ಮೊದ್ಲಿಗೆ ಹಾಲು ಕಾಯಕ್ಕೆ ಇಟ್ಟಿದ್ನಲ್ಲ, ನೋಡ್ತಾ ಇರ್ಬೋದು ಕೇಸರಿಯಲ್ಲಿ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ಹೇಳಿ. ಇನ್ನು ಅಕ್ಕಿ ಎಲ್ಲಾನು ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಹಾಲಿಗೆ ಸೇರಿಸ್ಕೊಬೇಕಾಗುತ್ತೆ. ನಾವು ಅರ್ಧ ಲೀಟರ್ ಹಾಲಲ್ಲಿ ಇಷ್ಟು ಕ್ವಾಂಟಿಟಿ ಅಕ್ಕಿ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಯಾವುದೇ ರೀತಿ ನೀವು ನೀರು ಏನು ಕೂಡ ಹಾಕಕ್ ಹೋಗ್ಬಿಡಿ, ಫುಲ್ಲು ಹಾಲಲ್ಲೇನೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ನೀರು ಹಾಕ್ಬಿಟ್ರೆ ಸ್ವಲ್ಪ ಟೇಸ್ಟ್ ಬೇರೆ ತರ ಬರುತ್ತೆ, ಹಾಗಾಗಿ ನೀರೇನು ಸೇರಿಸ್ಲಿಕ್ಕೆ ಹೋಗ್ಬೇಡಿ. ಈ ಕಡೆ ಮಾಮೂಲಿಯಾಗಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡಿ ಸೇರ್ಸೋದು ಮರ್ತು ಬಿಟ್ಟೆ, ನೀವು ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇನ್ನು ಅದು ಆ ಕಡೆ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾನಿಲ್ಲಿ
ದೇವ್ರ ಪೂಜೆಗೆಲ್ಲಾನು ಏನೇನ್ ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಎಲ್ಲಾನು ರೆಡಿ ಮಾಡಿದೆ, ಇನ್ನು ಹೂವು ಎಲ್ಲ ಇಟ್ಟು ಮಾಡ್ಬೇಕಲ್ಲ, ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಈ ಕಡೆ ಪೊಂಗಲ್ ಕೂಡ ರೆಡಿ ಆಗ್ತಾ ಬಂತು. ಇನ್ನು ನೋಡ್ತಾ ಇರ್ಬೋದು ನೀವು, ಆ ನಾವು ಅರ್ಧ ಲೀಟರ್ ಹಾಲನ್ನ ತಗೊಂಡಿದ್ವಲ್ಲ, ಅದು ಎಷ್ಟು ಕಡಿಮೆ ಆಗಿದೆ ಅಂತೇಳಿ, ಅರ್ಧದಷ್ಟು ಕಡಿಮೆ ಆಗಿದೆ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ರೈಸ್ ಎಲ್ಲಾನು ಇಷ್ಟಾದ್ರೆ ಬೆಂದೋಗ್ಬಿಡುತ್ತೆ, ಬೇಯೋದಿಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಕುಕ್ ಆಗಿರುತ್ತೆ. ಇನ್ನು ಇದಕ್ಕೇನೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೀವು ಸ್ವೀಟು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಬೋದು, ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ತಗೊಂಡಿದ್ದೀನಿ. ಇನ್ನು ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋದು ಅಷ್ಟೇನೆ. ಅದು ಚೆನ್ನಾಗಿ ಕರಗುತ್ತೆ, ಬೆಲ್ಲ ಬಿಸಿಗೆನೆ ಕರ್ಗೋಗ್ಬಿಡುತ್ತೆ. ಇನ್ನು ಇದಕ್ಕೇನೆ ಏಲಕ್ಕಿ, ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಡ್ರೈ ಫ್ರೂಟ್ಸ್ ನ ನೀವು ಕಟ್ ಮಾಡ್ಬಿಟ್ಟು ಸೇರಿಸ್ಕೊಳ್ಳಿ. ನಾನು ಗಡಿ ಬಿಡಿಲಿ ಮರ್ತು ಬಿಟ್ಟೆ, ಅದು ಕಟ್ ಮಾಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು, ಹಾಗಾಗಿ ಹಂಗೆ ಸೇರಿಸ್ಕೊಂಡಿದ್ದೀನಿ. ಇನ್ನು ಇಷ್ಟು ಮಾಡ್ಕೊಂಡ್ರೆ ಈ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ಯಾರಿಗೆಲ್ಲ ಸ್ವೀಟ್ ಇಷ್ಟ ಅವ್ರು ಆರಾಮಾಗಿ ಇದನ್ನ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇನ್ನ ಇದು ಕೂಡ ರೆಡಿ ಆಯ್ತು. ದೇವ್ರಿಗೆ ನೈವೇದ್ಯ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನೀಗ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಪೂಜೆ ಆದ್ಮೇಲೂ ಒಂದ್ಸಲ ನೈವೇದ್ಯ ಮಾಡ್ತೀನಿ. ಅದಕ್ಕೂ ಮುಂಚೆ ಏನಾದ್ರು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಪೂಜೆ ಆದ್ಮೇಲೆ ಮಾಡ್ತೀನಿ, ಇಲ್ಲ ಅದಕ್ಕೂ ಮುಂಚೆನೆ ಮಾಡ್ಲಿಕ್ಕೆ ಆಗುತ್ತೆ ಅಂತಂದ್ರೆ ನೈವೇದ್ಯ ಇಟ್ಟುಬಿಟ್ಟೇನೆ ಪೂಜೆ ಮಾಡ್ತೀನಿ. ಇನ್ನ ದೇವ್ರ ಕೆಲ್ಸ ಎಲ್ಲ ನಾನು ಮುಗೀತು, ರೆಡಿ ಮಾಡಿ, ಫೋಟೋ ಎಲ್ಲ ರೆಡಿ ಮಾಡಿ, ಮತ್ತೆ ನೈವೇದ್ಯ ಎಲ್ಲ ಮಾಡಿ, ಇವಾಗ ನಾನ್ ಸ್ವಲ್ಪ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ನಿನ್ನೆ ನಾನು ಕಟ್ಟಿರೋ ಹೂವು ಆಯ್ತಲ್ವಾ, ಅದ್ ನೋಡಿ ಅದನ್ನು ಕೂಡ ಮುಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಏನ್ ಜಾಸ್ತಿ ಏನ್ ರೆಡಿ ಆಗ್ಲಿಕ್ಕೆ ಹೋಗ್ಲಿಲ್ಲ. ಇನ್ನ ನನ್ನ ಮಗನ್ಗೂ ಸ್ವಲ್ಪ ಯಾಕೋ ಮೈ ಹುಷಾರಿಲ್ದೇ ಇರೋ ತರ ಇದ್ದ, ಸಪ್ಪಗಿದ್ದ, ಹಾಗಾಗಿ ಆ ತರ ಇತ್ತು ಫೇಸ್ ಒಂದು. ಇನ್ನ ಇದೆಲ್ಲ ಆದ್ಮೇಲೆ ನಾನಿಲ್ಲಿ ಪೂಜೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು 5 o'clock ಎದ್ದಿದ್ರು ಕೂಡ ಪೂಜೆ ಮಾಡೋಷ್ಟೊತ್ತಿಗೆ 9 o'clock ಆಗೇ ಬಿಡ್ತು. ಅದು ಹೇಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ನು ಇವಾಗ ಮಾಮೂಲಿಯಾಗಿ ಪೂಜೆ ಎಲ್ಲಾನು ಮಾಡ್ಕೊಂಡು ನೈವೇದ್ಯ ಎಲ್ಲಾನು ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೆಯವರು ಫ್ರೆಶ್ ಅಪ್ ಆಗ್ತಾ ಇದಾರೆ, ಅವ್ರು ಬಂದು ಆಮೇಲೆ ಪೂಜೆ ಮಾಡ್ತಾರೆ. ಇನ್ನ ಪೂಜೆ ಎಲ್ಲ ಮುಗಿಸಿ ನಾನು ಇವಾಗ ಪ್ರಸಾದ ಎಲ್ಲಾರ್ಗುನು ಹಾಕೊಡ್ತಾ ಇದ್ದೀನಿ. ಮಾಮೂಲಿಯಾಗಿ ಚಿಕ್ಕ ಬೌಲ್ಗೆನೆ ಹಾಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಮನೇಲಿ ಯಾರು ಜಾಸ್ತಿ ಸ್ವೀಟ್ ಅಷ್ಟೊಂದು ಇಷ್ಟಪಡೋದಿಲ್ಲ, ಎಲ್ರಿಗೂ ಖಾರ ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇನೆ ಸ್ವೀಟ್ ಮಾಡ್ತೀನಿ, ಸುಮ್ನೆ ಏನಕ್ಕೆ ಮಾಡಿ ವೇಸ್ಟ್ ಮಾಡೋದು ಅಂತ ಹೇಳಿ. ಇನ್ನ ನಾನು ಮಾಡಿರೋ ಸ್ವೀಟ್ ಎಲ್ಲಾನು ನೋಡಿ ಕರೆಕ್ಟ್ ಆಗಿ ಆಗಿದೆ. ನಾನ್ ಸ್ವಲ್ಪ ಸ್ವೀಟ್ ತಿಂತೀನಿ, ನನ್ಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ, ನನ್ನ ಮಗನ್ಗೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಮಾಡೋ ಅಂತದ್ದು. ಜಾಸ್ತಿ ಮಾಡಿದ್ರೆ ಸುಮ್ನೆ ಬಿಸಾಕ್ಬೇಕು, ಹಾಗಾಗಿ ಏನ್ ಜಾಸ್ತಿ ಮಾಡೋದು ಅಂತ ಹೇಳಿ ಇವಾಗ ನಾನು ಏನ್ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಆ ಕ್ವಾಂಟಿಟಿಯಲ್ಲಿ ನಮ್ಮ ಮನೇಲಿರೋ 4 ಜನಕ್ಕೆ ಕರೆಕ್ಟ್ ಆಗಿ ಆಗುತ್ತೆ. ಇನ್ನ ಈ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸ್ವೀಟು ಸ್ವಲ್ಪ ವೇಸ್ಟ್ ಆಗೋದಿಲ್ಲ. ಎಲ್ರಿಗೂ ಸ್ವೀಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ರೆ ಅವರು ತಿಂತಾರೆ, ಹಾಗೂ ನಮ್ಗು ಅವ್ರು ತಿಂದ್ರಲ್ಲ ಅಂತ ಖುಷಿನೇ ಇರುತ್ತೆ. ಹಾಗಾಗಿ ಅಷ್ಟೇನೆ, ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇನೆ ಸ್ವೀಟ್ ಎಲ್ಲ ನಾನು ಮಾಡ್ಕೊಡೋದು, ನನ್ಗಿಷ್ಟ, ನಾನ್ ಜಾಸ್ತಿ ತಿಂತೀನಿ. ಇನ್ನ ನಮ್ಮ ಮನೆಯವರು ಇವಾಗ ಫ್ರೆಶ್ ಅಪ್ ಆಗಿ ಬಂದು ಅವರು ಕೂಡ ಪೂಜೆ ಮಾಡ್ತಾ ಇದ್ರು. ನಾನಿಲ್ಲಿ ನನ್ನ ಮಗನ್ಗೆ, ನಮ್ಮ ತರುಣನ್ಗೆ ಎಲ್ಲಾರ್ಗು ಸ್ವೀಟ್ ಹಾಕಿ ಕೊಡ್ತಾ ಇದ್ದೆ, ನಾನು ಜೊತೆಗೆ ಸ್ವೀಟ್ ನ ತಿಂತಾ ಇದ್ದೆ. ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು, ಹೇಗ್ ಬಂದಿದೆ ಅಂತ ಹೇಳಿ ತಿಂತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ರಸಮಲೈ ಎಲ್ಲ ಸಿಗುತ್ತಲ್ಲ, ಅಷ್ಟೇ ಚೆನ್ನಾಗಿತ್ತು. ನೀವು ಈ ರೈಸ್ ನ ಬಳಸ್ಕೊಂಡು ಒಂದ್ಸಲ ಸ್ವೀಟ್ ರೆಸಿಪಿನ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ನನ್ಗೂ ಇಷ್ಟ ಆಯ್ತು, ನಮ್ಮ ಯಜಮಾನ್ರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಅವ್ರು ಇಷ್ಟಪಟ್ಟು ತಿಂದ್ರು. ಹಾಗೇನ ನನ್ಗೂ ಕೂಡ ತಿನ್ಸಿದ್ರು. ಏನೋ ಇವತ್ತು ಅವ್ರು ಸ್ಪೆಷಲ್ ಆಗಿ ಸ್ವೀಟ್ ಎಲ್ಲ ತಿನ್ಸಿದ್ದು, ಅವ್ರು ಈ ತರ ಎಲ್ಲ ತಿನ್ಸೋದಿಲ್ಲ, ತಿನ್ನಿಸ್ತಾ ಇದ್ರು. ನಿಜ ಹೇಳು ನಿಹಾಲ್, ನಿನ್ಗಿಷ್ಟ ಆಯ್ತಾ? ಇಲ್ಲಿ ನೋಡುವ,
ನಿಂಗೆ ಇಷ್ಟ ಆಯ್ತಾ? ಇನ್ನು ನನ್ನ ಮಗನ ಸ್ವಲ್ಪನೇ ತಿಂದಿದ್ದು, ನಾನೇ ತಿನ್ನಿಸ್ತಾ ಇದ್ದೆ ಅವನಿಗೆ. ಇನ್ನು ನಮ್ಮ ಮನೆಯವರು ನನಗೆ ತಿನ್ನಿಸ್ತಾ ಇದಾರೆ. ಅದ್ ನೋಡಿ ನಮ್ಮ ತರುಣ ನಗ್ತಾ ಇದ್ದ, ಮಾಮ ಈ ತರ ತಿನ್ಸಲ್ಲ, ಇವತ್ತು ತಿನ್ನಿಸ್ತಾ ಇದ್ದಾರಲ್ಲ ಅಂತ ಹೇಳಿ. ಏನೋ ಇದೇ ಫಸ್ಟ್ ಟೈಮ್ ಅವ್ರು ಆ ತರ ತಿನ್ನಿಸ್ತಾ ಇದೀವಿ. ಅದರಲ್ಲಿ ವಿಡಿಯೋಗೆಲ್ಲ ಈ ತರ ಅವ್ರು ಬರೋದೇ ಇಲ್ಲ. ಚೆನ್ನಾಗಿರುತ್ತೆ ಈ ತರ ಎಲ್ಲ. ಇನ್ನ ನಾನು ಕೂಡ ಸ್ವೀಟ್ ಎಲ್ಲಾನು ತಿನ್ಕೊಂಡು ಇನ್ನ ಅದಾದ್ಮೇಲೆ ಇನ್ನು ಡ್ಯೂಟಿಗೆ ಹೊರಟಿದ್ದೀನಿ. ಏನು ಉಂಡಿ? ಉಂಡಿ ತಗೋರ್ ತುಂಬಾ ಅಂದ್ರೆ ಕುಯ್ಯಂಗಿಲ್ಲ, ಕುಯ್ಯಕ್ಕಾಗು. ಅವನು ಸೇವಿಂಗ್ಸ್ ಮಾಡ್ಬೇಕಂತೆ, ಅದಕ್ಕೆ ನಮ್ಮ ಮೊನ್ನೆಯಿಂದ ಹೇಳ್ದಾಗಿಂದ ಹಂಗೆ ಇದು ಮಾಡ್ತಾವನೆ. ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದೇ ತುಂಬ ದಿನಗಳಾಗಿತ್ತು ನಾನು ವಿಡಿಯೋನೇ ಶೂಟ್ ಮಾಡಿರಲಿಲ್ಲ. ಇವತ್ತು ಆಯ್ತು ಪೂಜೆ. ಇವತ್ತು ಫಸ್ಟ್ ವಿಡಿಯೋ ಶೂಟ್ ಮಾಡ್ತಾ ಇರೋಂಥದ್ದು. ಇವತ್ತು ಪೂಜೆ ಎಲ್ಲ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರೆಸಿಪಿನ ಮಾಡಿದ್ದೆ ಅಲ್ವಾ, ಅದನ್ನು ಶೇರ್ ಮಾಡ್ತೀನಿ ಮುಂಚೆನೇ. ನೀವು ಅದನ್ನು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೆಂಪಕ್ಕಿ ಬಳಸಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ಆಯಿತಾ. ಹೇಳು, ಇಲ್ಲಿ ಬಂದು ಹೇಳು. ಬಸವನು ಕೋಳಿ ಒಂದ್ಸಲ ಹೋಗ್ಬಿಟ್ಟು ಹುಲ್ಲೆಳೋ ಇಕ್ಬಿಡೋದು 20 ಮೊಟ್ಟೆ. 20 ಮೊಟ್ಟೆ. ಅವಳು ಇನ್ನೂ ಮೊಟ್ಟೆ ಇಕ್ತಿಲ್ವ, ನಾವು ಇನ್ನೂ ಮೊಟ್ಟೆ ಮಧುರಣ್ಣ ಮೇಲೆ ನೋಡ್ತೀನಿ ಹುಲ್ಲೊಳಗೆ 20 ಮೊಟ್ಟೆ ಅವೆ ಬಸವರಮ್ಮಂದು. ಹೋಗ್ಬಿಟ್ಟು ನಾನು ತಿಂತೀವಿ, ಒಂದು ಡಬ್ಬು ಹಾಕೊಂಡು ಎತ್ಕೊಂಬಿದ್ದು ಅವಳು. ಇನ್ನ ನಮ್ ತರುಣ ಒಂದ್ ಮೊಟ್ಟೆ ಸ್ಟೋರಿ ಹೇಳ್ತಾ ಇದ್ದ. ಊರಲ್ಲಿ ಯಾವ್ದೋ ಕೋಳಿ ಮೊಟ್ಟೆ ಹಾಕಿತ್ತಂತೆ, ಈ ತರ ಮಾಡಿದ್ವಿ ಅಂತ ಹೇಳ್ತಾ ಇದ್ದ. ಪೂಜೆ ಮಾಡ್ಸ ಗಾಡಿಗೆ ಜಾಸ್ತಿ ಅಂದ್ರೆ ಇನ್ನ ಹಾಗೇನೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು. ನಾನು ಡ್ಯೂಟಿ ಎಲ್ಲಾನು ಮುಗಿಸ್ಕೊಂಡು ಈಗ ಮನೆಗೆ ಬಂದೆ. ಬೇಗನೆ ಬಂದ್ಬಿಟ್ಟೆ, ಒಂದ್ 2-3 ಅವರ್ಸಿಗೆಲ್ಲಾನೆ ಮನೆಗೆ ಬಂದ್ಬಿಟ್ಟೆ. ಇನ್ನ ನಮ್ಮ ಮನೆಯವ್ರು ಬರ್ತಾ ಮಂಡಕ್ಕಿನ ತಗೊಂಡ್ ಬಂದಿದ್ರು, ಅಂದ್ರೆ ಕಡಲೆಪುರಿ ಅವ್ರಿಗೆ ತುಂಬಾ ಇಷ್ಟ. ತಗೊಂಡ್ ಬಂದು ಅವರು ಮತ್ತೆ ಒಂದ್ಸಲ ಟೀ ಇಡ್ತಾ ಇದ್ರು. ಇನ್ನ ಮಾತಾಡ್ಕೊಂಡು ಕಡಲೆಪುರಿ ಎಲ್ಲ ತಿನ್ಕೊಂಡು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತರ ಪ್ಲಾನ್ ಮಾಡ್ಕೊಂಡು ತಂದಿದ್ರಂತೆ. ಇನ್ನ ಮನೇಲೆ ಎಲ್ರು ಇದ್ವಲ್ಲ, ಫ್ರೀ ಆಗಿ ಅಂತ ಹೇಳ್ಬಿಟ್ಟು ಹಾಗೇನೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ತಗೊಂಡ್ ಬಂದೆ ಅಂತ ಹೇಳ್ತಾ ಇದ್ರು. ಇನ್ನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಮೂಲಿಯಾಗಿ ಪಡ್ಲಕಾಯಿ, ತೊಗರಿಬೇಳೆ ಎಲ್ಲಾನು ಹಾಕ್ಬಿಟ್ಟು ಖಾರ ಎಲ್ಲಾನು ರುಬ್ಬ ಹಾಕಿ ನಾನು ಸಾಂಬಾರ್ ಕೂಡ ಮಾಡಿದ್ದೆ. ಅದನ್ನ ನಾನು ರೆಸಿಪಿನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಅವಾಗ ಅದು ಮತ್ತೆ ಮಾಡಿದಾಗ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಲಿಲ್ಲ, ತುಂಬಾ ಲೆಂತಿ ಆಗ್ಬಿಡುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಇನ್ನು ಈ ಕಡೆ ನಮ್ಮ ಮನೆಯವರು ಟೀ ಇಟ್ಬಿಟ್ಟು ಪುರಿ ಖಾರ ಎಲ್ಲಾನು ಮಿಕ್ಸ್ ಮಾಡ್ಲಿಕ್ಕೆ ಅಂತ ಬಂದಿದ್ರು. ನಾನು ಟೀ ಆದ್ಮೇಲೆ ಸರಿ ಅಂತೇಳಿ ಫಿಲ್ಟರ್ ಮಾಡ್ಬಿಟ್ಟು ಕೊಡ್ತಾ ಇದ್ದೀನಿ. ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಗೊತ್ತಾ. ರಜಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಅವಾಗವಾಗ ಟೈಮ್ ಸ್ಪೆಂಡ್ ಮಾಡ್ಬೋದು, ಮತ್ತೆ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಕೊಟ್ರೆ ಚೆನ್ನಾಗಿರುತ್ತೆ. ಇನ್ನ ಅದೆಲ್ಲ ಆದ್ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಎದ್ದು ಅದಾದ್ಮೇಲೆ ಈವ್ನಿಂಗ್ ಇಂದ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನ ಈವ್ನಿಂಗು ಮಾಮೂಲಿಯಾಗಿ ಪೂಜೆನ ಒಂದ್ಸಲ ಮಾಡ್ಕೊಂಡು ದೇವ್ರಿಗಿಟ್ಟಿರೋ ಪ್ರಸಾದನೆಲ್ಲಾನು ತೆಗ್ದು ಇಟ್ಕೊಂಡು ಪೂಜೆ ಮಾಡಿ ಎಲ್ಲ ಮುಗೀತು. ಮಧ್ಯಾಹ್ನ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಪೂಜೆ ಎಲ್ಲ ಆದ್ಮೇಲೆ. ಹಾಗೇನೆ ನಾನು ಸ್ವಲ್ಪ ಇವತ್ತು ಡ್ಯೂಟಿಗೆ ರಜೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಡ್ಯೂಟಿನೂ ಕೂಡ ಮುಗಿಸ್ಕೊಂಡು ಬಂದು ಇವಾಗ ಮನೆಯೆಲ್ಲ ಮತ್ತೆ ಇನ್ನೊಂದ್ಸಲ ಕಸ ಎಲ್ಲ ಗುಡಿಸ್ಕೊಂಡು
ಕ್ಲೀನ್ ಎಲ್ಲ ಮಾಡಿ ಮಾಮೂಲಿಯಾಗಿ ಪಾತ್ರೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಇನ್ನು ಇವಾಗ ಪೂಜೆ ಮಾಡಿರೋ ಅಂಥದ್ದು ಪೂಜೆ ಕೂಡ ಆಯಿತು. ಇವಾಗ ಸ್ವಲ್ಪ ಡಿನ್ನರ್ಗೆ ಲೈಟಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಂದು ಮಾಮೂಲಿಯಾಗಿ ಪಡ್ಲಕಾಯಿ ಸಾಂಬಾರು ಮಾಡಿ ರೈಸ್ ಎಲ್ಲ ಮಾಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಕೂಡ ಮಾಡಿದ್ದೆ. ಇವಾಗ ನೈಟ್ಗೆ ಬಂದು ಸ್ವಲ್ಪ ಲೈಟಾಗಿ ಡಿನ್ನರಿಗೆ ಏನಾದರೂ ಮಾಡ್ಕೊಂಡ್ಬಿಡೋಣ, ಅಕ್ಕಿ ರೊಟ್ಟಿ ಮತ್ತು ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡೋಣ. ಅದಕ್ಕೆ ಬೆಸ್ಟು ಒಂದು ಕಾಂಬಿನೇಷನ್ ಚಟ್ನಿ ಅಂದರೆ ಕೆಂಪು ಚಟ್ನಿ. ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ಖಾರವಾಗಿ ತಿಂತಾ ಇದ್ರೆ, ಅದರಲ್ಲೂ ಚಳಿ ಟೈಮಲ್ಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನೇನು ಬೇಕು ಅಂತ ಸ್ವಲ್ಪ ನಾನು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಮೊದಲಿಗೆ. ಇನ್ನಿವಾಗ ನಾನು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ತರಕಾರಿ ಎಲ್ಲನೂ ಹಾಕಿ ಮಾಡೋಣ ಅಂತ ಹೇಳಿ ಈರುಳ್ಳಿ ಎಲ್ಲನೂ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿ ವಡೆ ಬಜ್ಜಿ ಏನಾದರೂ ಮಾಡು ಅಂತ ಹೇಳಿದ್ರು. ನಾನು ಬಜ್ಜಿ ಬೇಡ ವಡೆ ಮಾಡೋಣ, ಕಾಳಿತ್ತಲ್ಲ ಮನೇಲಿ ಅಂತ ಹೇಳ್ಬಿಟ್ಟು ಈ ಕಡೆ ಪಕ್ಕದಲ್ಲಿ ಕಾಳನ್ನು ಕೂಡ ನೆನೆಸಿಟ್ಟಿದ್ದೀನಿ. ಒಂದು 2 hours ನೆನೆಸಿದ್ರೆ ಸಾಕಾಗುತ್ತೆ. ಈ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನು ಕೂಡ ಚೆನ್ನಾಗಿ ನೆನೆಯುತ್ತೆ. ಒಂದು 1/4 kg ಅಷ್ಟು ಕಡಲೆಬೇಳೆನ ನಾನು ನೆನೆಸಿಟ್ಟಿದ್ದೀನಿ. ಮಾಮೂಲಿ ವಡೆ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ನಾನು ಇವತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪೆಲ್ಲ ನಾನು ಇತ್ತಲ್ವಾ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಒಂದು ರ್ಯಾಂಡಮ್ ಆಗಿ ಆ ಕ್ಲಿಪ್ಪಿಂಗ್ನ ನಾನು ಶೇರ್ ಮಾಡ್ತೀನಿ. ಡೀಟೇಲ್ಸ್ ಆಗಿ ಏನು ಶೇರ್ ಮಾಡೋದಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ ವಡೆ ಎಲ್ಲ ಮಾಡೋದು. ಹಾಗಾಗಿ ಇವತ್ತು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಮಾಡ್ತಿದ್ದಲ್ಲ, ಹಾಗಾಗಿ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತೀನಿ ಅಷ್ಟೇನೆ. ಇನ್ನು ಮಾಮೂಲಿಯಾಗಿ ವಡೆಗೆ ಮತ್ತೆ ಅಕ್ಕಿ ರೊಟ್ಟಿಗೆಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಈರುಳ್ಳಿ ಸಿಪ್ಪೆ ಎಲ್ಲ ನಾನು ಕ್ಲೀನ್ ಮಾಡಿ ಫಸ್ಟ್ ರೊಟ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಈರುಳ್ಳಿ ಕಟ್ ಮಾಡ್ತಾ ಇರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಹೇಳಿದ್ರೆ ನಾವು ಈರುಳ್ಳಿನ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡು ಕಟ್ ಮಾಡಿದ್ರೆ ಕಣ್ಣಲ್ಲೆಲ್ಲ ಉರಿ ಬರೋದು ನೀರು ಬರೋದು ಏನು ಆಗೋದಿಲ್ಲ. ಇನ್ನು ಅದಾದ್ಮೇಲೆ ಸ್ವಲ್ಪ ತರಕಾರಿ ಎಲ್ಲ ನಾನು ತರಿಸಿದ್ದೆ, ಅದು ಕೂಡ ತಗೊಂಡ್ ಬಂದಿದ್ದ ನಮ್ಮ ತರುಣ ಹೋಗ್ಬಿಟ್ಟು. ಇನ್ನು ಹಾಗೇನೆ ಅದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇದು ಮುಲ್ಲಂಗಿ ಸೊಪ್ಪನ್ನ ಬಳಸ್ಕೊಂಡು ಒಂದು ಪಲ್ಯ ಮಾಡ್ಬೋದು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈಗ ತಗೊಂಡ್ ಬಂದಿರೋ ಮುಲ್ಲಂಗಿ ಸೊಪ್ಪು ಅಷ್ಟೊಂದು ಫ್ರೆಶ್ ಇರಲಿಲ್ಲ, ಹುಳ ಬಿರೋ ತರ ಆಗಿತ್ತು. ಇನ್ನು ಮುಲ್ಲಂಗಿ ಚೆನ್ನಾಗಿತ್ತು, ಹಾಗಾಗಿ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡೆ. ಇನ್ನು ಮಾಮೂಲಿಯಾಗಿ ಇವಾಗ ಇನ್ನ ಮಿಕ್ಕಿರೋ ಐಟಮ್ಸ್ ಎಲ್ಲ ನಾನು ರೆಡಿ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾಯ್ತು. ಈಗ ಹೇಗ್ ಮಾಡೋದಂತ ನೋಡೋಣ. ಈಗ ಒಂದು ಪಾತ್ರೆಗೆ ನಾನು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ತೆಂಗಿನ ತುರಿ, 1 ಕಪ್ ಆಗೋಷ್ಟು ಈರುಳ್ಳಿ ಅಂದ್ರೆ ಒಂದು 3 ರಿಂದ 4 ಈರುಳ್ಳಿನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧದಷ್ಟು ಸೌತೆಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು, 1 ಕ್ಯಾರೆಟ್, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಮಾಮೂಲಿ ಈರುಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾಯಿನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲಿ ತರಕಾರಿ ಅಥವಾ ಅಕ್ಕಿ ಹಿಟ್ಟೆಲ್ಲಾನು ಹೆಚ್ಚು ಕಡಿಮೆ ಮಾಡ್ಕೊಬಹುದು, ನಮ್ 4 ಜನಕ್ಕೆ ಸಾಕಾಗುತ್ತೆ. ಇನ್ನ ಇದಕ್ಕೆ ಮಾಮೂಲಿಯಾಗಿ ನೀರ್ ಹಾಕ್ಬಿಟ್ಟು ನಮ್ಗೆ ಯಾವ ತರ ತಟ್ಲಿಕ್ಕೆ ಅದ ಬೇಕು ನೋಡಿ ಅದನ್ನ ನೋಡ್ಕೊಂಡು ನಾವು ಕಲ್ಸಿಟ್ಕೊಬೇಕು. ಈಗ ಅದನ್ನು ಕೂಡ ರೆಡಿ ಆಯ್ತು. ಈಗ ಅದನ್ನ ಒಂದು 5 ನಿಮಿಷ ಎತ್ತಿಡೋಣ. ಇನ್ನ ಈ ಕಡೆ ನಾನು ಒಂದ್ ಕಡಾಯಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ತೊಗರಿ ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೇನೆ 3 ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ಸ್ಪೂನಲ್ಲಿ ಕಡಲೆಬೇಳೆ ತೊಗರಿ ಬೇಳೆ ಎಲ್ಲಾನು ತಗೊಂಡಿದ್ದೆ ಅದೇ ಸ್ಪೂನಲ್ಲಿ 3 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಬೇಕು. ಜಾಸ್ತಿ ಹಾಕಕ್ ಹೋಗ್ಬೇಡಿ ಕಡಲೆ ಬೀಜನ. ಇನ್ನು ಇದಕ್ಕೇನೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು, ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, 1 ಹಿಡಿ ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ, 1 ಕಪ್ ಆಗೋಷ್ಟು ತೆಂಗಿನ ತುರಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಒಂಚೂರು ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗ್ಬೇಕು ಅಷ್ಟೇ. ಹುರ್ಕೊಂಡಿದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಬೇಕು. ಗ್ಯಾಸ್ ಆಫ್ ಮಾಡಿದಾದ್ಮೇಲೆ ಸ್ವಲ್ಪ ಹಿಂಗ್ನ ಸೇರಿಸ್ಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೇನೆ. ಈಗ ಅದು ತಣ್ಣಗಾಗ್ತಾ ಇರ್ಲಿ. ಅಷ್ಟೊತ್ತಿಗೆ ನಾನು ಇಲ್ಲಿ ವಡೆಗೆ ರುಬ್ಕೊಳ್ಳೋಣ ಕಾಳೆಲ್ಲ ನಾನು ಅಂತ ರೆಡಿ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದು. ನಾನು ಮೊದ್ಲಿಗೆ ಕಡಲೆನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಕೊಂಡೆ. ಇನ್ನ ನೆಕ್ಸ್ಟ್ ರುಬ್ಬೇಕಾದ್ರೆ ಚಕ್ಕೆ ಲವಂಗ ಕಡಲೆ ಬೇಳೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಪಲ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ
ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 5 ರಿಂದ 6 ಈರುಳ್ಳಿನ ಜಾಸ್ತಿ ಹಾಕಿ ಚೆನ್ನಾಗಿ ಬರುತ್ತೆ ವಡೆ. ಇನ್ನು ಇದಕ್ಕೇನೆ ಒಂದು ಅರ್ಧ ಕಟ್ ಆಗಷ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋದು. ನಾನು ಇದನ್ನ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗಿತ್ತು. ಇನ್ನು ಇದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಹುರಿದಿಟ್ಟಿರೋ ಮಸಾಲೆ ಎಲ್ಲಾನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ನೀರ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಕೂಡ ಹಾಕೊಳ್ಳಿ. ಇನ್ನ ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಒಂದ್ ಸ್ವಲ್ಪ ಕರಿಬೇವು, ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸಿಂಪಲ್ ಆಗಿ ಒಗ್ಗರಣೆ ಮಾಡ್ಕೊಂಡಿದೀನಿ. ಇಷ್ಟು ಮಾಡ್ಕೊಂಡ್ರೆ ಈ ಚಟ್ನಿ ರೆಡಿನೇ ಆಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ. ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ತರನೇ ಬಂದಿತ್ತು. ನೀವು ಮಿಸ್ ಮಾಡ್ದೇನೆ ಒಂದ್ಸಲ ಖಂಡಿತ ಟ್ರೈ ಮಾಡಿ. ಇನ್ನ ಚಟ್ನಿ ಕೂಡ ರೆಡಿ ಆಗಿದ್ದಾಯ್ತು. ಇನ್ನ ಈ ಕಡೆ ನಾನು ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದ್ಲೇನೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಲ್ರಿಗೂ ಗೊತ್ತೇ ಇರುತ್ತೆ ವಡೆ ಮಾಡೋದು, ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಆಡ್ ಮಾಡಕ್ ಹೋಗ್ಲಿಲ್ಲ. ಇನ್ನ ಕಾಯಿಸಿರೋ ಎಣ್ಣೆಗೆ ವಡೆನೆಲ್ಲಾನು ಈ ತರ ತಟ್ಬಿಟ್ಟು ನಂಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇವಾಗ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಉಳ್ದಿತ್ತು, ಅದನ್ನ ನಾನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಟ್ಕೊಂಡೆ. ಇನ್ನು ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು, ವಡೆ ಒಳಗಡೆ ಬೇಯೋದಿಲ್ಲ, ಹಸಿ ಬಂದ್ಬಿಡತ್ತೆ. ಈ ತರ ಮಾಡ್ಕೊಂಡ್ರೆ ಈ ವಡೆನು ಕೂಡ ರೆಡಿನೇ ಆಗೋಗ್ಬಿಡತ್ತೆ. ನಿಮ್ಗೆ ಇದು ಡೀಪ್ ಫ್ರೈ ಮಾಡ್ಕೊಂಡ್ರೇನೆ ಚೆನ್ನಾಗಿರುತ್ತೆ. ಶಾಲು ಫ್ರೈ ಎಲ್ಲ ಮಾಡ್ತಾರೆ ನೋಡಿ, ಕಟ್ಲೆಟ್ ತರ ಆ ತರ ಮಾಡ್ಕೊಳಕ್ ಹೋಗ್ಬೇಡಿ, ಚೆನ್ನಾಗಿ ಬರೋದಿಲ್ಲ. ಇನ್ನು ಅದು ಕೂಡ ಆಯ್ತು. ಇನ್ನು ಈ ಕಡೆ ಅಕ್ಕಿ ರೊಟ್ಟಿಗೆ ನಾನು ರೆಡಿ ಮಾಡಿಟ್ಟಿದ್ನಲ್ವಾ, ಇನ್ನು ಇದನ್ನು ಕೂಡ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿನೇ ತಟ್ಕೊಬಹುದು, ತುಂಬಾ ತೆಳು ಬೇಕಾದ್ರೂ ನೀವು ಮಾಡ್ಕೊಬಹುದು. ಕೆಲವೊಬ್ರು ಇದನ್ನ ನೀರ್ ಹಾಕಿ ತಟ್ಕೊಳ್ತಾರೆ. ನೀರ್ ಹಾಕೋದಕ್ಕಿಂತ ಒಂದ್ ಚೂರ್ ಕೈಗೆ ಎಣ್ಣೆ ಹಾಕೊಂಡು ತಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ತೆಳುವಾಗಿನೇ ನಾವು ರೊಟ್ಟಿನ ಮಾಡ್ಕೊಬಹುದು. ಎಲ್ಲೂ ಕಿತ್ತೋಗೋದಾಗ್ಲಿ ಅಥವಾ ಅರ್ಧೋಗೋದಾಗ್ಲಿ ಏನು ಆಗೋದಿಲ್ಲ. ನಾನಿಲ್ಲಿ ಬಟರ್ ಪೇಪರ್ನ ತಗೊಂಡಿದ್ದೀನಿ. ಈ ಬಟರ್ ಪೇಪರ್ ಮೇಲೆ ಈ ತರ ತಟ್ಕೊಂಡು ತವಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇನೆ. ಎಲ್ಲೂ ಕೂಡ ಕಿತ್ತೋಗೋದಾಗ್ಲಿ ಅಥವಾ ಹಸಿ ಬೇಯ್ದೇ ಇರೋದಾಗ್ಲಿ ಎಲ್ಲೂ ಕೂಡ ಬರೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ ಹೇಳಿ. ನಾನು ಮೊದ್ಲೇ ಹೇಳ್ದಂಗೆ ನೀವು ರೊಟ್ಟಿನ ನೀವು ತಟ್ಕೊಳ್ತಿರಲ್ವಾ, ಆಗ ಕೈಗೆ ಸ್ವಲ್ಪ ನೀರ್ ಹಾಕೋ ಬದಲು ಎಣ್ಣೆನ ಹಾಕೊಳ್ಳಿ, ಇನ್ನೂ ತೆಳುವಾಗಿ ತಟ್ಕೊಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನ ರೊಟ್ಟಿನೂ ಕೂಡ ಆಯ್ತು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಅದಾದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಇನ್ನು ಇದು ಕೂಡ ರೆಡಿ ಆಯ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ತರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು. ಆ ಚಟ್ನಿಗೂ ಇದಕ್ಕೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನ ಎಲ್ಲಾನು ನಾನು ಇದೇ ರೀತಿನೇ ಮಾಡ್ಕೊಂಡಿರೋ ಅಂತದ್ದು. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ. ಇನ್ನ ರೊಟ್ಟಿ ಎಲ್ಲ ಮಾಡಿದ್ದಾಯ್ತು, ಅಡಿಗೆ ಕೆಲಸ ಎಲ್ಲಾನು ಮಾಡಿದ್ದಾಯ್ತು. ಈಗ ಗ್ಯಾಸ್ ಎಲ್ಲಾನು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಅಡಿಗೆ ಆಗಿದ ತಕ್ಷಣನೇ ಕಿಚನ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನ ತರಕಾರಿ ಎಲ್ಲ ತಂದಿದ್ವಲ್ಲ ಅದನ್ನು ಕೂಡ ಎಲ್ಲ ತೊಳೆದು ಒಂದು ಟವಲ್ ಮೇಲೆ ಹಾಕೊಂಡಿದ್ದೀನಿ. ಇನ್ನ ಅಡಿಗೆಗೆ ನಾನು ಏನೇನ್ ಮಾಡಿದೀನಿ ಅಂತ ತೋರಿಸ್ತಾ ಇದ್ದೀನಿ. ರೊಟ್ಟಿ, ಮಾಮೂಲಿ ಪಡ್ಲಿಕಾಯಿ ಸಾಂಬಾರು, ವಡೆ, ಕೆಂಪು ಚಟ್ನಿ, ಇದ್ರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಇನ್ನ ವಡೆನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ಇನ್ನ ಇವತ್ತಿನ ಹಬ್ಬದ ಅಡಿಗೆ ಈ ತರ ಇದೆ. ಫ್ರೆಂಡ್ಸ್, ನಾನು ಇಲ್ಲೇ ಲೋಕಲ್ ಶಾಪ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಉಂಡಿ ತಗೊಂಡ್ ಬಂದೆ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಪೆನ್ಸಿಲ್ಸ್ ಎಲ್ಲ ಬೇಕಿತ್ತು. ಬೆಳಗ್ಗೆ ಹೇಳ್ದೆ ಅಲ್ವಾ ನಾನು ಸೇವಿಂಗ್ಸ್ ಮಾಡ್ತಿದ್ದಾನೆ ನನ್ನ ಮಗ ಅಂತ. ಆಲ್ರೆಡಿ 1 ವೀಕ್ ಆಗಿತ್ತು ಅವ್ನು ಸೇವಿಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಬಟ್ ಅಂದ್ರೆ ಅವ್ನಿಗೆ ಉಂಡಿ ಎಲ್ಲ ತಂದ್ಕೊಟ್ಟಿರ್ಲಿಲ್ಲ. ನಾವು ಅವ್ನು ಕೇಳ್ತಾನೆ ಇದ್ದ. ಹೆಂಗಿದ್ರು ಇವತ್ತು ಹೊರಗಡೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಹಾಗೇನೆ ಒಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋಂಥದ್ದು. ಈ ಆಯುಧ ಪೂಜೆಯಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಅವನೇ ಅವ್ನು ಓನಾಗಿನೇ ಯೋಚನೆ ಮಾಡಿ ಮಾಡ್ತಾ ಇರೋಂಥದ್ದು. ನಾನು ಒಂದಿನ ಹೇಳ್ದೆ ಈ ಥರ ಸೇವಿಂಗ್ಸ್ ಮಾಡಬೇಕು, ಎಲ್ಲಾನು ವೇಸ್ಟ್ ಮಾಡಬಾರ್ದು, ಪಾಕೆಟ್ ಮನಿ ಎಲ್ಲಾನು ಸೇವ್ ಮಾಡಿ ಇಡಬೇಕು ಅಂತೇಳಿ. ಅವತ್ತಿಂದನೂ ಅವನು 1 ವೀಕ್ ಆಯಿತು. ನನ್ಗೆ ಗೊತ್ತಿಲ್ಲ ಇಷ್ಟು ಇದನ್ನ ಸ್ಪೋರ್ಟಿವ್ ಆಗಿ ತಗೊಳ್ತಾನೆ ಅಂತ ಹೇಳಿ. 1 ವೀಕಿಂದನೂ ಕೂಡ ನಾನು ಕೊಟ್ಟು ಕೂಡ ನೋಡಿದ್ವಿ. 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಈ ಥರ. ಅವ್ನು 1 ರೂಪಾಯಿನೂ ಖರ್ಚು ಮಾಡಿಲ್ಲ, ಎಲ್ಲ ಹಂಗೆ ಇಟ್ಕೊಂಡಿದ್ದಾನೆ. ಇದರಲ್ಲಿ ಹಾಕಿಡ್ತಾ ಇದ್ದ ನೋಡಿ, ಈ ಬೌಲಲ್ಲಿ ಹಾಕಿಡ್ತಾ ಇದ್ದ.
ಅದಕ್ಕೆ ಸುಮ್ಮನೆ ಒಂದು ಉಂಡಿನೇ ಕೊಡಿಸ್ಬಿಡೋಣ, ಅವನು ಕೇಳ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ 2 ಉಂಡಿನ ತಗೊಂಡು ಬಂದಿದ್ದೀನಿ. ಒಂದು ನನಗೆ, ಒಂದು ಅವನಿಗೆ. ನಾನು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ದುಡ್ಡಿದ್ದಾಗೆಲ್ಲನೂ ಉಂಡಿಯಲ್ಲಿ ಹಾಕ್ತಾ ಇರ್ತೀನಿ. ಇವಾಗ ಅದಕ್ಕೆ ಒಂದು ಉಂಡಿ ಇದೆ, ಅದು ನಾವು ದೇವ್ರಿಗೆ ಬಳಸಬೇಕು ಅಂತಲೇ ಅಂದ್ಬಿಟ್ಟು ಒಂದು ಉಂಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಅದು ಬೀರೋಲ್ಲಿದೆ. ಅದು ಬಿಟ್ಟರೆ ಇನ್ನು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ಚಿಕ್ಕದು ಉಂಡಿ ತಗೊಂಡು ಬಂದಿದ್ದೀನಿ. ನನಗೆ ಇದು ಬರುತ್ತಲ್ಲ ಮಣ್ಣದ್ದು ಉಂಡಿ ಎಲ್ಲ, ಅದು ಸಿಗಲಿಲ್ಲ, ಮಡಿಕೆ ಮಣ್ಣದು ಬರುತ್ತಲ್ಲ ಆ ಥರ, ಹಾಗಾಗಿ ಇದೆ ತೊಗೊಂಡು ಬಂದೆ. ಇನ್ನು ಮಾಮೂಲಿಯಾಗಿ ಒಂದು ಪೆನ್ಸಿಲು ಮತ್ತು ಈ ಪುಟ್ಟು ಒಲೆ ತೊಗೊಂಡೆ. ನನಗೆ ಇಷ್ಟು ಚೆನ್ನಾಗಿದೆ, ಈಗಿಂದಕ್ಕೂ ಪುಟ್ಟದಾಗಿತ್ತು, ಚೆನ್ನಾಗಿತ್ತು ಅಂತ ತೊಗೊಂಡು ಬಂದೆ. ಇನ್ನು ಇಷ್ಟೇ. ನಿಂಗೆ ಯಾವ ಕಲರ್ ಬೇಕು? ನನಗಿದಾ? ಸರಿ, ನೀನು ಹಾಕು, ನಿನಗೆ ಎಷ್ಟು ಗೊತ್ತಷ್ಟು ನೀಟಾಗಿ ಫೋಲ್ಡ್ ಮಾಡಿ. ನೋಟ್ಗಳೆಲ್ಲನೂ ಈ ಥರ ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿ ಹಾಕ್ಬೇಕು. 2 ಕೈನೂ ಖುಷಿ ನೋಡು. ನೀವು ಸೇವಿಂಗ್ಸ್ ಮಾಡ್ಸೋಕೆ ಇಷ್ಟನೇ ನನಗೆಲ್ಲೋ ಸಖತ್ ಖುಷಿ. ನಾನು ವಾರ ಆಯ್ತಲ್ಲ ಕೊಟ್ಟು ₹1 ನಿಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳ್ಸಿರೋದು, ಅದು ₹50. ನೀವು ಊರಿಗೆ ಹೋಗಿದ್ರೆ ನೋಡು, ಅವಾಗ ಕೊಟ್ಟು ಕಳ್ಸಿರೋ ₹50 ಅದು. ₹1 ಖರ್ಚು ಮಾಡಿಲ್ಲ ಅವತ್ತಿಂದ. ಅವತ್ತು ನಾವು ಆಮೇಲೆ ನಿಮ್ಮ ಮಾವ ಕೊಟ್ಟಿರೋದೆಲ್ಲ ಹಂಗೆ ಇಟ್ಕೊಂಡವನೆ. ಕಲಿಸ್ಬೇಕು, ಈ ವಯಸ್ಸಿಂದ ಕಲಿಸಿದ್ರೆ ದೊಡ್ಡವರಾದಾಗ ವೇಸ್ಟ್ ಖರ್ಚು ಮಾಡಲ್ಲ. ಅವಾಗ ನಂದು ಇಲ್ಲ, ನಂದು ಪರ್ಸ್ಕೊಳ್ಳಲ್ಲಿ ಒಂದು ಅಷ್ಟೇ. ಅದು ಮಾಮಿ ಕಾಸದು. ನನ್ನ ಮಗ ಎಷ್ಟು ದಿನ ಇದರಲ್ಲಿ ತುಂಬಿಸ್ತಾನೆ ಇಷ್ಟು ಬೇಗ ಅಂತ ಹೇಳಿ ನೋಡೋಣ, ಅವನಿಗೂ ಒಂದು ಐಡಿಯಾ ಬರುತ್ತೆ. ನಮಗೆ ಈಗಲಿಂದನೇ ಸೇವಿಂಗ್ಸ್ ಎಲ್ಲ ಹೇಳ್ಕೊಟ್ರೆ ಮುಂದಕ್ಕೆ ಅವ್ನಿಗೂ ಗೊತ್ತಾಗುತ್ತೆ. ನನಗೆ ಅವನು ಇದೆಲ್ಲ ಅರ್ಥ ಮಾಡ್ಕೊಳ್ತಾನೆ ಅನ್ನೋದು ನಂಗೆ ಅಷ್ಟು ಗೊತ್ತಿರಲಿಲ್ಲ. ಅವನು ಇವಾಗ ರೀಸೆಂಟಾಗಿ ನಮ್ಮ ತರುಣ ಅವ್ರ ಊರಿಗೆ ಹೋಗಿದ್ರು. ಅಲ್ಲಿ ಅಜ್ಜಿ ಕಾಸು ಕೊಟ್ಟಿತ್ತು ಅಂತ ಹೇಳಿ ಎಲ್ಲಾನು ಹಂಗೆ ಇಟ್ಕೊಂಡಿದ್ದ. ಅವ್ರು ಹೋಗಿ ಅಲ್ಲಿ 15 ಡೇಸ್ ಆಯ್ತಲ್ವಲ್ಲ, ಒಂದು 15 ದಿನ ಆಗಿತ್ತು. ಅವಾಗಿಂದ ಹಂಗೆ ಇಟ್ಟಿದ್ದ. ಆಮೇಲೆ ನಾವು ಕೂಡ ಅದನ್ನು ₹1 ₹2 ಎಲ್ಲ ಹಂಗೆ ಇಟ್ಕೊಳ್ತಾ ಇದ್ದ, ಸುಮ್ಮನೆ ಹಂಗೆ ಇಟ್ಕೊಳ್ತಾ ಇದ್ದ. ನಾನು ಅದಕ್ಕೆ ಸೇವಿಂಗ್ಸ್ ಮಾಡು ಅಂತ ಇಟ್ಟಿರೋದು ನೋಡಿಬಿಟ್ಟು ನಂಗೆ ಐಡಿಯಾ ಬಂತು. ಓಕೆ, ಸೇವಿಂಗ್ಸ್ ಮಾಡು ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ₹1 ಖರ್ಚು ಮಾಡಿಲ್ಲ ಅವನು. ಹಾಗಾಗಿ ಉಂಡಿ ಕೊಡಿಸಿರೋ ಅಂಥದ್ದು. ನೋಡೋಣ ಎಷ್ಟು ಕಾಸು ತುಂಬಿಸ್ತಾನೆ ಅಂತ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ತೀನಿ, ಆಯಿತಾ? ಇನ್ನು ಇದು ನನಗೆ, ಇದು ನನ್ನ ಮಗನಿಗೆ. ಇನ್ನು ಅವ್ನಿಗೆ ಹೇಳ್ಕೊಟ್ಟು ಈಗ ನನಗೂ ಸೇವಿಂಗ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಉಂಡಿ ತಂದಿರೋ ಅಂಥದ್ದು. ಮಾಡ್ತೀನಿ ನಾನು ಆಲ್ಮೋಸ್ಟ್ ಸೇವಿಂಗ್ಸ್ ಎಲ್ಲ. ಅಂದರೆ ₹5 ₹10 ಎಲ್ಲ ಇದ್ದರೆ ಇವಾಗ ನಾವು ಖರ್ಚು ಮಾಡಿಬಿಡ್ತೀವಿ ತೊಗೊಂಡೋಗ್ಬಿಟ್ಟು. ಅದೇ ಇದ್ರಲ್ಲಿ ಹಾಕಿದ್ರೆ ಅಲ್ಲಿ ಇರುತ್ತೆ ಅಂತ ಹೇಳಿ ಅಷ್ಟೇನೆ. ನಂದೇನು ಜಾಸ್ತಿ ಇದು ಅಂತ ಹೇಳ್ತಾ ಇಲ್ಲ. ನನಗೆ ನನ್ನ ಮಗ ಮಾಡ್ತಾ ಇರೋದು ಖುಷಿ ಆಯಿತು. ಅವ್ನು ಇಟ್ಕೊಂಡಿದ್ನಲ್ಲ, ಈ ವಯಸ್ಸಿಗೆ ಮಾಡ್ತಿದ್ದಾನಲ್ಲ ಅಂತ ಹೇಳಿ. ಆ ಊರಿಂದ ಅವ್ರ ಅಜ್ಜಿ ಕೊಟ್ಟಿರೋ ದುಡ್ಡು ಇಟ್ಕೊಂಡಿದ್ದು ನೋಡಿ ನನಗೆ ಓಕೆ, ಇವನು ಸೇವಿಂಗ್ಸ್ ಮಾಡು ಅಂತಂದ್ರೆ ಮಾಡ್ಬೋದು ಅಂತ ಹೇಳಿ ಒಂದು ಐಡಿಯಾ ಬಂದು ಹೇಳಿದ್ದಷ್ಟೇನೆ. ಇನ್ನು ಇವಾಗ ಊಟ ಮಾಡಬೇಕು, ಅಡುಗೆ ಎಲ್ಲ ಆಗಿದೆ, ಊಟ ಮಾಡಬೇಕು. ಇನ್ನು ಊಟ ಎಲ್ಲ ಮಾಡಿ ಮಲ್ಕೊಬೇಕು. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನೀವು ಕೂಡ ನಿಮ್ಮ ಮಕ್ಳಿಗೆ ಈ ತರ ಒಳ್ಳೊಳ್ಳೆ ಸಜೆಷನ್ನ ಕೊಡಿ, ಮಕ್ಕಳು ಕೂಡ ಕಲಿತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.